ದೇವರ ವಾಕ್ಯ ನಾವು ಆತ್ಮಿಕವಾಗಿ ನಾವು ಬೆಳಿಲಿಕ್ಕೆ ಸಹಾಯವನ್ನ ಮಾಡ್ತದೆ. ದೇವರ ವಾಕ್ಯ ನಮ್ಮನ್ನ ನಂಬಿಕೆಯಲ್ಲಿ ಮುಂದೆ ಹೋಗುವಂತೆ ದೇವರ ವಾಕ್ಯ ನಮ್ಮನ್ನ ಬಲಪಡಿಸ್ತದೆ. ಹಾಗಾದ್ರೆ ದೇವರ ವಾಕ್ಯವನ್ನು ಕೇಳೋದ್ರಿಂದ ನಮ್ಗೆ ಏನ್ ಬರ್ತದೆ ಅಂದ್ರೆ, ಮೊದಲನೇದಾಗಿ ನಮಗೆ ನಂಬಿಕೆ ಬರ್ತದೆ. ಒಬ್ಬನು ಆತ್ಮಿಕವಾಗಿ ಬಲಗೊಂಡು ಜೀವಿಸಬೇಕೆಂಬುದಾಗಿ ಆಸೆ ಪಡುವುದಾದ್ರೆ ಅವನ ಒಳಗೆ ಮೊದಲನೇದಾಗಿ ನಂಬಿಕೆ ಹೆಚ್ಚಾಗಬೇಕು. ಒಬ್ಬನು ಆಶೀರ್ವದಿಸಲ್ಪಟ್ಟಂತ ಜೀವಿತವನ್ನು ಜೀವಿಸಬೇಕಾದ್ರೆ ಅವನ ಒಳಗೆ ಮೊದಲು ನಂಬಿಕೆ ಕಾರ್ಯ ಮಾಡಬೇಕಾದ್ರೆ ವಾಕ್ಯವನ್ನ ಓದಬೇಕು, ಅವನು ಧ್ಯಾನಿಸಬೇಕು. ವಾಕ್ಯವನ್ನ ಓದದೇ ಇರುವಾಗ, ವಾಕ್ಯವನ್ನ ಧ್ಯಾನಿಸದೇ ಇರುವಾಗ ನಿಮಗೆ ಅಸಾಧ್ಯವಾಗದ ಕಾರ್ಯಗಳೆಲ್ಲ ನಿಮಗೆ ಅಸಾಧ್ಯವಾಗದಾಗೆ ಇರುತ್ತೆ. ಯಾವಾಗ ನೀವು ವಾಕ್ಯವನ್ನು ಓದಿ ಅದನ್ನು ಧ್ಯಾನಿಸ್ತಿರೋ, ಅಸಾಧ್ಯವಾಗದ ಕಾರ್ಯಗಳು ದೇವರು ನನ್ನ ಜೊತೆ ಇದ್ದು ಸಾಧ್ಯವಾಗಿ ಮಾಡ್ತಾನೆ ಎಂಬ ಒಂದು ನಂಬಿಕೆ ನಿಮ್ಮ ಒಳಗೆ ಬರ್ತದೆ. ಇವತ್ತು ಅನೇಕ ಜನರಿಗೆ ಸಮಸ್ಯೆ ಏನಂತ ಹೇಳಿದ್ರೆ, ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವುದಿಲ್ಲ, ದೇವರ ವಾಕ್ಯವನ್ನು ಓದುವುದಿಲ್ಲ, ದೇವರ ವಾಕ್ಯವನ್ನು ಧ್ಯಾನಿಸುವುದಿಲ್ಲ. ಅದಕ್ಕೆ ಅವರ ಜೀವಿತ ಹಚ್ಚ ಹಸಿರಾಗಿರುವುದಿಲ್ಲ. ಇದನ್ನು ವೀಕ್ಷಿಸ್ತಿರುವಂತ ನಿಮ್ಮ ಜೀವಿತದಲ್ಲಿ ನೀವು ಒಂದು ವೇಳೆ ದೇವರ ವಾಕ್ಯವನ್ನು ಓದುವುದನ್ನು ಬಿಟ್ಟಿರುವುದಾದ್ರೆ, ದೇವರ ವಾಕ್ಯವನ್ನು ಧ್ಯಾನಿಸುವುದನ್ನು ಬಿಟ್ಟಿರುವುದಾದ್ರೆ, ಇವತ್ತಿನಿಂದ ಪ್ರಾರಂಭ ಮಾಡ್ರಿ. ದಿನಕ್ಕೆ ಇಷ್ಟು ಅಧ್ಯಾಯವನ್ನು ನಾನು ಓದಬೇಕು, ದಿನಕ್ಕೆ ಇಷ್ಟು ಅಧ್ಯಾಯವನ್ನು ನಾನು ಧ್ಯಾನಿಸಬೇಕು, ವಾಕ್ಯವನ್ನು ಧ್ಯಾನಿಸಬೇಕೆಂಬುದು ತೀರ್ಮಾನವನ್ನ ಮಾಡ್ರಿ. ಯಾಕಂದ್ರೆ ದೇವರ ವಾಕ್ಯ ನಮ್ಮನ್ನ ಆತ್ಮಿಕ ಜೀವಿತದಲ್ಲಿ ನಂಬಿಕೆಯಿಂದ ನಡೆಯುವ ಹಾಗೆ ಮಾಡ್ತದೆ. ಹೇಗೆ ಅಂದ್ರೆ, ದೇವರ ವಾಕ್ಯ ನಮಗೆ ಹೇಳ್ತದೆ, ನೀತಿವಂತನು ನಂಬಿಕೆಯಿಂದಲೇ ಬದುಕ್ತಾನೆ. ಒಬ್ಬನ ಆತ್ಮಿಕ ಜೀವಿತದಲ್ಲಿ ಅವನ ಆಶೀರ್ವದಿಸಲ್ಪಟ್ಟಂತ ಜೀವಿತವನ್ನು ನಾನು ಜೀವಿಸ್ತಿದ್ದೇನೆ ಎಂಬುದಾಗಿ ತೋರಿಸ್ಬೇಕಾದ್ರೆ ಅವನ ಒಳಗೆ ನಂಬಿಕೆ ಕಾರ್ಯವನ್ನ ಮಾಡಬೇಕು.